ಸ್ನೇಹಿತರೆ, ವೈಶಾಖ ಮಾಸದ ವ್ರತದ ಬಗ್ಗೆ ತಿಳಿಸುತ್ತೇನೆ. ಈ ವೈಶಾಖ ಮಾಸದಲ್ಲಿ ಸ್ನಾನಾನಂತರ ಶ್ರೀಹರಿಯನ್ನು, ಸಕಲ ತೀರ್ಥಗಳ ಅಧಿದೇವತೆಗಳನ್ನು ಧ್ಯಾನಿಸಿ ಅರ್ಘ್ಯ ಕೊಡಬೇಕು. ಸರ್ವಶಕ್ತನಾದ ನಾರಾಯಣನನ್ನು ಕುರಿತು, ಹೇ ಪರಮಾತ್ಮ, ಲಕ್ಷ್ಮೀಪತಿಯೇ, ನನ್ನ ಈ ಅರ್ಘ್ಯವನ್ನು ಸ್ವೀಕರಿಸು, ಕರುಣಿಸು, ನನ್ನ ಸಕಲ ಪಾಪಗಳನ್ನು, ದುಃಖ ದಾರಿದ್ರ್ಯವನ್ನು ಪರಿಹರಿಸು ಎಂದು ಬೇಡಿಕೊಳ್ಳಬೇಕು. 3 ಸಲ ಬೊಗಸೆಯಲ್ಲಿ ನೀರನ್ನು ತೆಗೆದುಕೊಂಡು ಕೆಳಗೆ ಬಿಡಬೇಕು. ಸ್ನಾನಾನಂತರ ಸಂಧ್ಯಾವಂದನೆ, ಶ್ರೀಹರಿಯ ಪೂಜೆ, ಭಾಗವತಗಳ ಪಾರಾಯಣವನ್ನು ಮಾಡಬೇಕು. ಈ ವ್ರತ ಮಾಡಬಯಸುವವರು ಈ ನಿಯಮವನ್ನು ಪಾಲಿಸಬೇಕು. ಹಗಲಿನಲ್ಲಿ 1 ಹೊತ್ತು ಮಾತ್ರ ಊಟ ಮಾಡಬೇಕು. ನೆಲದ ಮೇಲೆ ಮಲಗಬೇಕು. ಅಭ್ಯಂಜನ ಸ್ನಾನವನ್ನು ಮಾಡಬಾರದು. ಮಾಂಸಾಹಾರ ಪದಾರ್ಥಗಳನ್ನು ತಿನ್ನಬಾರದು. ಹೀಗೆ ವ್ರತವನ್ನು ಮಾಡುವವರು ಈ ನಿಯಮವನ್ನು ಪಾಲಿಸಬೇಕು. ನದಿ, ಸರೋವರ ಮುಂತಾದ ಪ್ರಕೃತಿಯಿಂದ ನಿರ್ಮಿತವಾಗಿರುವ ಜಲಾಶಯಗಳಲ್ಲಿ ಮಾತ್ರ ಸೂರ್ಯೋದಯಕ್ಕೆ ಮೊದಲು ಎದ್ದು ಸ್ನಾನ ಮಾಡಬೇಕು. ಕೆರೆ, ಕುಂಟೆ, ಕಾಲುವೆ ಹೀಗೆ ಮಾನವ ನಿರ್ಮಿಸಿರುವ ಜಲಾಶಯಗಳಲ್ಲಿ ಸ್ನಾನ ಮಾಡಬಾರದು. ಮನೆಯಲ್ಲಿಯೇ ಮಾಡುವ ಸ್ನಾನದಿಂದಲೂ ಫಲ ದೊರೆಯುವುದಿಲ್ಲ. ಹೀಗೆ ನದಿ, ಸರೋವರಗಳಲ್ಲಿ ಸ್ನಾನ ಮಾಡಿದವರಿಗೆ 3 ಜನ್ಮಗಳಿಂದ ಅಂಟಿಬಂದ ಪಾಪಗಳಿಂದ ಮುಕ್ತರಾಗುತ್ತಾರೆ. ಈ ವೈಶಾಖ ಮಾಸವು ಕಾರ್ತಿಕ, ಮಾಘ ಮಾಸಗಳಿಗಿಂತಲೂ ಮಿಗಿಲಾದದ್ದು. ಈ ವಿಷ್ಣು ಸ್ವರೂಪವಾದ ವೈಶಾಖ ಮಾಸದಲ್ಲಿ ಬಡವ, ಶ್ರೀಮಂತರು ಎಂಬ ಭೇದವಿಲ್ಲದೆ ಅವರವರ ಶಕ್ತಾನುಸಾರ ದಾನ ಮಾಡಿದರೆ ಅದರ ಪುಣ್ಯಫಲದಿಂದ ಅವರ ಆದಾಯವೂ ಹೆಚ್ಚಾಗುತ್ತದೆ. ಈ ವೈಶಾಖ ಮಾಸದಲ್ಲಿ ಅಕ್ಕಿ, ಬೇಳೆ, ತುಪ್ಪ, ಮೊಸರು, ತರಕಾರಿ, ಹಣ್ಣುಗಳನ್ನು ದಾನ ಮಾಡುವವರ ಪುಣ್ಯಫಲವೆಷ್ಟೆಂಬುದನ್ನು ಹೇಳಲು ಸಾಧ್ಯವಿಲ್ಲ. ವೈಶಾಖ ಮಾಸ ವ್ರತಾಚರಣೆಯಿಂದ ಶ್ರೀಹರಿಯು ತೃಪ್ತನಾಗುವನು. ಈ ಮಹಾಮಹಿಮನ ಅನುಗ್ರಹ ಪಡೆಯಬೇಕೆಂದರೆ ಈ ವೈಶಾಖ ವ್ರತವು ಒಂದು ಸಾಧನವಾಗಿದೆ. ವೈಶಾಖ ಮಾಸಕ್ಕೆ ಅಧಿದೇವತೆ ಕಾಮಧೇನುವೇ ಆಗಿದೆ. ವೈಶಾಖ ಮಾಸದ ಮೇಷ ಸಂಕ್ರಮಣದ ಕಾಲಕ್ಕಿಂತಲೂ ಉತ್ತಮವಾದ ಕಾಲ ಬೇರೊಂದಿಲ್ಲ. ವೈಶಾಖ ಮಾಸದಲ್ಲಿ ತೀರ್ಥಸ್ನಾನಗಳು, ವ್ರತಾಚರಣೆ, ದಾನ ಧರ್ಮಗಳು, ಯಜ್ಞ ಯಾಗಾದಿಗಳು, ಹೋಮಗಳು, ಜಪ ತಪಗಳನ್ನು, ಪಿತೃಕಾರ್ಯಗಳನ್ನು ಮಾಡುವುದು ಅತ್ಯಂತ ಶ್ರೇಷ್ಠವಾಗಿದೆ.